ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನನಗೆ ನನ್ನ ಎಲ್ಲ ಮಕ್ಕಳು ಸಮಾನವೇ. ತಾನು ಬೇರೆಯವರಿಗಿಂತ ಶ್ರೇಷ್ಠವೆಂದು ತಾನೇ ಹೇಳಿಕೊಳ್ಳುವ ಜನರು ನನಗೆ ಪ್ರಿಯರಾಗಿರಲು ಸಾಧ್ಯವಿಲ್ಲ. ನೀನು ನನ್ನ ದರ್ಶನಕ್ಕೆ ಬಂದಾಗ ಯಾರಾದರೂ ಸರಿಯಾಗಿ ವರ್ತಿಸದಿದ್ದರೆ ದುಃಖ ಪಡಬೇಡ. ನಾನು ಎಲ್ಲವನ್ನು ನೋಡುತ್ತಿದ್ದೇನೆ. ಯಾರಿಗೆ ಏನು ನೀಡಬೇಕೆಂದು ನನಗೆ ತಿಳಿದಿದೆ. ನಮ್ರತೆಯೇ ಭಕ್ತಿ. ನೀನು ನಿನ್ನ ಮಾತಿನಲ್ಲಿ, ನಿನ್ನ ನಡವಳಿಕೆಯಲ್ಲಿ ನಮ್ರತೆಯನ್ನು ಹೊಂದಿದ್ದರೆ ಅದರಿಂದ ನಿನ್ನ ಜೊತೆ ಇರುವ ಜನರಿಗೆ ಸಿಗುವ ಸಂತೋಷವೇ ನೀನು ನನಗೆ ಮಾಡುವ ನಿಜವಾದ ಪೂಜೆ. ನಿಜವಾದ ಭಕ್ತಿ ಇರುವವರಿಗೋಸ್ಕರ ನಾನು ಸದಾ ಇರುತ್ತೇನೆ. ನಾನೇ ಶ್ರೇಷ್ಠವೆಂಬುವ ಅಹಂಭಾವ ಹೇಗೆ ಒಳ್ಳೆಯದಲ್ಲವೋ ಹಾಗೆಯೇ ಶ್ರೇಷ್ಠತೆಗೆ ನಾನು ಅರ್ಹನಲ್ಲ ಎನ್ನುವ ನಂಬಿಕೆಯೂ ಒಳ್ಳೆಯದಲ್ಲ. ನನ್ನ ಎಲ್ಲ ಮಕ್ಕಳು ನನಗೆ ವಿಶೇಷ. ನೀನು ನನಗೆ ವಿಶೇಷ. ನಿನ್ನ ಮೇಲೆ ನಾನು ಅಪಾರವಾದ ಪ್ರೀತಿಯನ್ನು ಹೊಂದಿರುವೆನು. ನಿನಗೆ ಮಾರ್ಗದರ್ಶನವನ್ನು ನೀಡಲು ನಾನು ಸದಾ ಸಿದ್ಧನಾಗಿದ್ದೇನೆ. ಶ್ರೀಮಂತಿಕೆ ಎಂಬುದು ಕೇವಲ ಹಣಕಾಸಿನ ವಿಷಯದಲ್ಲಿ ಮಾತ್ರವಲ್ಲ. ಯಾರು ಶಾಂತಿ ಮತ್ತು ಸಂತೋಷವನ್ನು ಎಲ್ಲ ಸಮಯದಲ್ಲೂ ಅನುಭವಿಸುತ್ತಾರೋ, ಆನಂದದಿಂದ ಇರುತ್ತಾರೋ, ಯಾರ ಮುಖದಲ್ಲಿ ಸದಾ ಒಂದು ನಗು ಇರುತ್ತದೆಯೋ, ಯಾರು ಎಲ್ಲರಿಗೋಸ್ಕರ ಒಂದು ದೀಪವಾಗಿದ್ದು ಸ್ಫೂರ್ತಿಯನ್ನು ನೀಡುತ್ತಾರೋ ಅವರು ಪುಣ್ಯವಂತರು, ಅವರೇ ಶ್ರೀಮಂತರು. ನನ್ನ ಮಗುವೆ, ಹಣಕಾಸಿನ ಸಂಪಾದನೆಯನ್ನು ಮಾಡು. ಅದೇ ಸಮಯ ನಿನ್ನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡ. ನೀನು ಶಾಂತವಾಗಿದ್ದರೆ ಹಣಕಾಸು ಸಹ ನಿನ್ನ ಬಳಿ ಬಂದೇ ಬರುತ್ತದೆ. ಚಿಂತಿಸಬೇಡ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.